ಶಿರಾ ತಾಲೂಕು ತುಮಕೂರು ಜಿಲ್ಲೆ. ನಾನು ಜಿಲ್ಲಾ ಉಪಾಧ್ಯಕ್ಷ ಸಾಮಾಜಿಕ ಸಂಘರ್ಷ ಸಮಿತಿ ತುಮಕೂರು ಜಿಲ್ಲೆ. ಭಾರತ ದೇಶದ ಭವ್ಯ ಪರಂಪರೆಯುಳ್ಳ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿಕೊಟ್ಟಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆ, ಈ ಧರ್ಮಗಳ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನದ ಕಾನೂನನ್ನು ಸುಭದ್ರವಾಗಿ ರಚಿಸಿಕೊಟ್ಟಿದ್ದರೂ ಸಹ ಈ ದೇಶದಲ್ಲಿ ಕೆಲವೇ ಜಾತಿವಾದಿಗಳು, ಕೆಲವು ಬ್ರಾಹ್ಮಣರು ಮಾತ್ರ ಅಲ್ಲ, ಬ್ರಾಹ್ಮಣ್ಯವಾದಿಗಳು ಅಂಬೇಡ್ಕರ್ ಅವರನ್ನು ಅವಮಾನಿಸ್ತಾ ಇರ್ತಕ್ಕಂಥದ್ದು, ಅಂಬೇಡ್ಕರ್ ವಿಗ್ರಹಕ್ಕೆ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು, ಅವರ ಬ್ಯಾನರ್ಗಳಿಗೆ ಅಪಮಾನ ಇರ್ತಕ್ಕಂಥದ್ದು ಇಡೀ ದೇಶದಾದ್ಯಂತ ನಡೀತಿರ್ತಕ್ಕಂಥ ಒಂದು ವ್ಯವಸ್ಥಿತ ಸಂಚು. ಬಂಧುಗಳೇ, ಭಾರತ ದೇಶದಲ್ಲಿ ನಾನು ಈಗ ಹೇಳ್ತೀನಿ ಅಂತ ತಪ್ಪಿಕಬೇಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿ ಅನೇಕ ವಿದೇಶಗಳ ವ್ಯಾಸಂಗವನ್ನು ಮಾಡಿ ಮನುಷ್ಯ ಕುಲಕ್ಕೆ, ಪ್ರಾಣಿ ಸಂರಕ್ಷಣೆಗೆ, ಪರಿಸರಕ್ಕೆ ತೊಂದರೆ ಆಗಿರ್ತಕ್ಕಂಥ ಏನಾದರೂ ಒಂದು ಸ್ವಾತಂತ್ರ್ಯಾನಂತರ ಕಾನೂನು ಬೇಕು ಅಂತ ಅವರು ಯೋಚನೆ ಮಾಡಿ ಅನೇಕ ದೇಶಗಳನ್ನು ಸಂವಿಧಾನವನ್ನು ಓದಿ ಅದನ್ನು ಅಭ್ಯಾಸ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನ ಬಾಳು, ಸಮಾನ ಹಕ್ಕು, ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು, ವಿಶೇಷವಾದ ಅಸ್ಪೃಶ್ಯತೆ ನಿರ್ಮೂಲನೆ ಆಗಬೇಕು ಅಂತ ಅವರು ಸಂವಿಧಾನ ಬರೆದಲೇ ಹೋಗಿದ್ದರೆ ಬಹುಶಃ ಬೇರೆ ಯಾರು ಏನು ಬರೀತಿದ್ರೋ ಗೊತ್ತಿಲ್ಲ. ಅವತ್ತು ಈ ಭಾರತ ಎಲ್ಲ ಒಂದು ಕಡೆ ಏನು ಇಸ್ಲಾಂ ರಾಷ್ಟ್ರಗಳು ಇವತ್ತು ಯುದ್ಧೋಪಾದಿಯಲ್ಲಿ ತೊಡಗಿದಾವಲ್ಲ, ಆ ರೀತಿ ನಮ್ಮ ದೇಶದ ಆರ್ಥಿಕ ಏನೋ. ಆದರೆ ಈ ದೇಶದಲ್ಲಿ ಜಾತೀಯತೆ, ಅಸ್ಪೃಶ್ಯತೆ ಅತ್ಯಂತ ತಾಂಡವಾಡ್ತಾ ಇದೆ. ಎಲ್ಲೂ ಇವತ್ತು ಅಸ್ಪೃಶ್ಯ ಜಾತಿಯನ್ನು ಇರ್ತಕ್ಕಂಥ ಒಂದೆರಡು ಜಾತಿಯವರಿಗೆ ಸಾರ್ವಜನಿಕವಾಗಿ ಕಾನೂನಿಗೋಸ್ಕರ ಎದುರ್ಕೊಂಡು ಪ್ರವೇಶ ಇದೆ ಬಿಟ್ಟರೆ, ರಾಜಕೀಯ ಚುನಾವಣೆಗೋಸ್ಕರ ಎದುರ್ಕೊಂಡು ಪ್ರವೇಶ ಇದೆ ಬಿಟ್ಟರೆ, ಬಾಡಿಗೆ ಮನೆಗಳನ್ನು ಕೆಲವರು ಕೊಡ್ತಾ ಇಲ್ಲ. ಅದು ಯಾರು? ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಸೇರಿದಂಥ ಜನರೇ. ಇವತ್ತು ಬ್ರಾಹ್ಮಣ್ಯವನ್ನು ಹುಟ್ಟಾಗ್ತಕ್ಕ ಬ್ರಾಹ್ಮಣರು ಇವತ್ತು ಎಲ್ಲವನ್ನೂ ಮರೆತು ಸಮಾನತೆ ತಗೊಂಡೋಗುವಂಥ ಸಮಾನತೆಯನ್ನು ಅವರು ಕಲ್ಪಿಸ್ಕೊಳ್ತಾ ಇದ್ದಾರೆ. ಆದರೆ ಏನು ಶೂದ್ರ ವರ್ಗಕ್ಕೆ ಸಂಬಂಧಪಟ್ಟಂಥ ಬ್ರಾಹ್ಮಣ್ಯ ವೈಶ್ಯ ಬಿಟ್ಟು ಶೂದ್ರ ವರ್ಗಕ್ಕೆ ಸಂಬಂಧಪಟ್ಟಂಥ ಲಿಂಗಾಯತ, ಒಕ್ಕಲಿಗ, ಬರ್ತಕ್ಕಂಥ ಕುರುಬ, ನಾಯಕ ಇವರೆಲ್ಲರೂ ಸಹ ಅಸ್ಪೃಶ್ಯತೆಯನ್ನು ಮಾಡ್ತಾಯಿದ್ದೀರ, ಜಾತೀಯತೆಯನ್ನು ಮಾಡ್ತಾಯಿದ್ದೀರ. ಇದರಿಂದ ಈ ಜನಾಂಗಕ್ಕೆ ಭಾಳ ನೋವುಂಟಾಗಿರ್ತಕ್ಕಂಥದ್ದು ಅಕ್ಷರ ಸತ್ಯ. ನೀವು ನಮ್ಮನ್ನು ಯಾಕೆ ಇಟ್ಕೊಂಡಿದ್ದೀರ ಅಂದರೆ ಚುನಾವಣೆ ತಂತ್ರಗಾರಿಕೆಗೆ ಕೆಲವು ನಮ್ಮಲ್ಲಿ ಚುನಾವಣೆ ಅಧಿಕಾರಕ್ಕೋಸ್ಕರ ನಮ್ಮನ್ನು ನಾವು ಎಲ್ಲೋ ಒಂದು ಕಡೆ ತಲೆ ಸವರಿ ಅಡ್ಡದಾರಿಗೆ ಇಡ್ತಕ್ಕಂಥ ಕೆಲವು ಮುಖಂಡಗಳು ನಾವಿದ್ದೇವೆ. ಅವರ ರಾಜಕೀಯ ಬೆಳೆಗೋಸ್ಕರ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಜನಸಾಮಾನ್ಯರು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರು ಅಸ್ಪೃಶ್ಯ ಜಾತಿಯವರು ತಮ್ಮ ಮಕ್ಕಳುಗಳನ್ನು ಶಿಕ್ಷಣವನ್ನು ಕೊಡಿಸಿದ ತಕ್ಷಣ ಉದ್ಯೋಗ, ಮೀಸಲಾತಿ ಎಲ್ಲವನ್ನು ಪಡೆದುಕೊಳ್ತಕ್ಕಂಥ ಹೋರಾಟದ ಅವಕಾಶ ಅವರಿಗೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ವಿಶೇಷವಾಗಿ ಪಂಚ ಚುನಾವಣೆಯ ರಾಜ್ಯದ ಚುನಾವಣೆಯನ್ನು ನಡೀತು. ಆ ಚುನಾವಣೆಯಲ್ಲಿ ತಮಿಳುನಾಡು ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಮಾದರಿಯಾದ ಒಂದು ರಿಸಲ್ಟನ್ನು ಕೊಟ್ಟಿದೆ. ಹೇಗೆ ಅಂತ ಹೇಳಿದರೆ, TVK ವಿಜಯ್ ಅಂತವರು ಅತ್ಯದ್ಭುತ ನಟ, ಭಾಳಷ್ಟು ಅಭಿಮಾನಿಗಳ ಹೊಂದಿದ್ದಂಥ ನಟ, ಆಲೇ ಹುಟ್ಟಾಗ್ತಾ ಇದ್ದಾರೆ. ಅವರ ತಂದೆ ಮಾದಿಗರು, ತಾಯಿ ಬ್ರಾಹ್ಮಣರು ಅಂತನ ಇರ್ಬೋದು. ಅವರು ಮಾದಿಗರಾಗಿ ಅವ್ರ ತಂದೆಯವರು ಚಂದ್ರಶೇಖರ್ ಅವರು ಕ್ರಿಶ್ಚಿಯನ್ ಮೂಲದಲ್ಲಿ ಇರ್ಬೋದು. ಆದರೆ ತಮಿಳುನಾಡಿನ ಜನತೆ ಹಿಂದುತ್ವವಾದಿಗಳು ಮತ್ತು ಕೋಮುವಾದಿಗಳು ಮತ್ತು ಎಲ್ಲರೂ ವಿಜಯ್ ಅಂದರೆ ಏನು, ವಿಜಯ್ ಯಾರು ಅನ್ನೋಂಥದ್ದನ್ನು ಈ ರಾಷ್ಟ್ರೀಯ ಪಕ್ಷಗಳಿಗೆ, ಕಾಂಗ್ರೆಸ್, BJPಗೆ ಮತ್ತು DMK, AIDMKಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಮಾದಿಗನಲ್ಲ, ಇವನೊಬ್ಬ ಮನುಷ್ಯ, ಇವನೊಬ್ಬ ಜಾತಿ, ಇವನೊಬ್ಬ ವ್ಯಕ್ತಿ, ಇವರು ಅಂಬೇಡ್ಕರ್ ಸ್ವರೂಪ ಅಂತೇಳಿ ಎಲ್ಲ ಜಾತಿ ವರ್ಗದವರು, ವಿಶೇಷ ಬ್ರಾಹ್ಮಣರು ಸಮೇತ ಹೋಗಟ್ಟು ಓಟನ್ನು ಹಾಕಿ 111 ಸ್ಥಾನವನ್ನು ಲೈಬ್ರರಿಯನ್ನು ಗಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದಕ್ಕೆ ಅತ್ಯಂತ ಹೃತ್ಪೂರ್ವಕವಾದ ನನ್ನ ಅಭಿನಂದನೆಗಳು. ಬಂಧುಗಳೇ, ಮಾದಿಗರ ಹೆಸರಿನಲ್ಲಿ ಏನಾದರೂ
ಎಲ್ಲ ಜಾತಿಗಳಿಂದ ಸರ್ವ ಜನಾಂಗವು ಒಂದೇ ಎನ್ನುವಂಥ ಒಂದು ಚುನಾವಣಾ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಟಿ.ವಿ.ಕೆ. ವಿಜಯ್ ಕೆಲವು ವ್ಯಕ್ತಿ ಅವನ ಮುಖವನ್ನೇ ನೋಡಿ ಓಟ್ ಹಾಕಿರ್ತಕ್ಕಂಥದ್ದು. ಆತನು ಯಾವುದೇ ಕಲ್ಮಶವಿಲ್ಲದೆ ಬ್ರಾಹ್ಮಣ, ಲಿಂಗಾಯತ, ವೈಶ್ಯ ಯಾವ ವ್ಯತ್ಯಾಸವನ್ನು ನೋಡದೆ, ಹಿಂದೂ, ಕ್ರಿಶ್ಚಿಯನ್, ಬುದ್ಧ ಯಾವುದನ್ನು ನೋಡದೆ ಸಮಾನಾಂತರವಾದ ವಿಶೇಷವಾದ ಶಿಕ್ಷಣ, ಆರೋಗ್ಯ ಮತ್ತು ವಿದ್ಯಾರ್ಥಿಗಳಿಗೆ ಸವಲತ್ತು ಮತ್ತು ಅಬಲ ಮಹಿಳೆಯರಿಗೆ ಸಬಲೀಕರಣ ಇವೆಲ್ಲ ಮಾಡುವ ನಿಟ್ಟಿನಲ್ಲಿ ಮುಂದೆ ಸಾಗಲಿ. ಇವರು ಈ ದೇಶದ ಕೆಲವು ಶಾಸ್ತ್ರಜ್ಞರು ಹೇಳ್ತಿದ್ರು, ಒಂದಲ್ಲ ಒಂದು ದಿನ ಈ ವಿಜಯ್ ಕೇವಲ 25 ವರ್ಷಗಳಲ್ಲಿ ಪ್ರಧಾನಿಯಾಗುವಂಥ ಅವಕಾಶ ಇದೆ ಅಂತಾನೆ. ಅದಕ್ಕೆ ನಾನು ಎಲ್ಲ ಜಾತಿಯವ್ರಿಗೆ, ಎಲ್ಲ ಧರ್ಮದವರಿಗೆ ಟಿ.ವಿ.ಕೆ. ವಿಜಯ್ ಪರವಾಗಿ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಹಿಂದ್.